ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಶ್ರೀ ಫ್ರೆಶ್ ಮಶ್ರೂಮ್ಸ್ ಚಾನಲ್ಗೆ ಸ್ವಾಗತ. ನಾವು ಪ್ರತಿದಿನ ಮನೆಗಳಲ್ಲಿ ವಿವಿಧ ರೀತಿಯ ಹಣ್ಣು ತರಕಾರಿಗಳನ್ನು ಆಹಾರವಾಗಿ ಬಳಸ್ತಾ ಇದ್ದೀವಿ. ಅದೇ ರೀತಿ ಇತ್ತೀಚೆಗೆ ಇನ್ನೊಂದು ಮುಖ್ಯವಾದ ಆಹಾರ ನಮ್ಮ ಅಡುಗೆ ಮನೆಗಳಲ್ಲಿ ಜಾಗ ಕಂಡುಕೊಳ್ತಾ ಇದೆ. ಅದೇ ನಾವೆಲ್ಲರೂ ತುಂಬ ಇಷ್ಟಪಡ್ತಾ ಇರುವಂತಹ ವಿವಿಧ ರೀತಿಯ ಅಣಬೆಗಳು. ಈ ಅಣಬೆಗಳು ಸ್ವಾಭಾವಿಕವಾಗಿ ತನ್ನಲ್ಲಿ ಹೆಚ್ಚಾಗಿ ಪೋಷಕಾಂಶಗಳು ಮತ್ತು ಔಷಧೀಯ ಗುಣಗಳನ್ನು ಹೊಂದಿದೆ. ಅದು ಯಾವುದೆಲ್ಲ ಅಂತ ಹೇಳಿದರೆ ಪ್ರೋಟೀನ್ಗಳು, ವಿಟಮಿನ್ ಬಿ ಮತ್ತು ವಿಟಮಿನ್ ಡಿ, ಖನಿಜ ಲವಣಗಳು, ನಾರಿನಾಂಶ, ಆ್ಯಂಟಿಆಕ್ಸಿಡೆಂಟ್ಗಳು, ಕಬ್ಬಿಣ, ಜಿಂಕ್, ಸೆಲೆನಿಯಂ, ಪೊಟ್ಯಾಷಿಯಂ ಹೀಗೆ ಅನೇಕ ರೀತಿಯ ಪೋಷಕಾಂಶಗಳನ್ನು ಅಣಬೆ ತನ್ನಲ್ಲಿ ಅಡಗಿಸಿಕೊಂಡಿದೆ. ಇನ್ನು ಅಣಬೆಯ ಸೇವನೆಯಿಂದ ನಮಗೆ ಆಗುವ ಪ್ರಯೋಜನಗಳು ಅಂತ ಹೇಳಿದರೆ, ಇದು ಮೂಳೆ ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬ ಸಹಕಾರಿ. ಹಾಗೆಯೇ ಅಣಬೆ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ. ಇದರಲ್ಲಿ ಫೈಬರ್ ಅಧಿಕವಾಗಿರೋದ್ರಿಂದ ಜೀರ್ಣಕ್ರಿಯೆ ಸುಲಭವಾಗಿ ಶರೀರಕ್ಕೆ ಶಕ್ತಿಯನ್ನು ಇದು ನೀಡುತ್ತದೆ. ಇದರಲ್ಲಿ ರಕ್ತದೊತ್ತಡವನ್ನು ನಿಯಂತ್ರಿಸುವ ಗುಣಗಳು ಕೂಡ ಇದೆ. ಕ್ಯಾಲೋರಿ ಕಡಿಮೆ ಇರೋದರಿಂದ ಶರೀರದ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಅಣಬೆಯಲ್ಲಿ ಸಕ್ಕರೆಯ ಅಂಶ ಕಡಿಮೆ ಇರೋದರಿಂದ ಮಧುಮೇಹಿಗಳು ಕೂಡ ಅಣಬೆಯನ್ನು ಆಹಾರವಾಗಿ ಉಪಯೋಗಿಸಬಹುದು. ಪ್ರತಿದಿನ ನಮ್ಮ ಆಹಾರದಲ್ಲಿ ಯಾವುದೇ ರೀತಿಯಾಗಿ ನಾವು ಅಣಬೆಯನ್ನು ಬಳಸೋದ್ರಿಂದ ಕ್ಯಾನ್ಸರ್ ಬರೋದನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಹಾಗೂ ಹೃದಯದ ಆರೋಗ್ಯಕ್ಕೆ ಅಣಬೆ ತುಂಬ ಉಪಯುಕ್ತ. ಈ ಎಲ್ಲ ರೀತಿಯ ಗುಣಗಳನ್ನು ಹೊಂದಿರುವಂತಹ ಅಣಬೆಯನ್ನು ದಿನನಿತ್ಯ ನಮ್ಮ ಆಹಾರದಲ್ಲಿ ಬಳಸಿದರೆ ನಮ್ಮ ಶರೀರದ ಆರೋಗ್ಯವನ್ನು ಕೂಡ ನಾವು ವೃದ್ಧಿಸ್ಕೊಳ್ಬಹುದು. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.